ನನ್ನ ಹಿಂದೊಂದು ಕರ್ಕಿ ರೋಡ್ ಕಾಣತೈತನ್ರಿ. ಕರ್ಕಿ ರೋಡ ಇದೇನಪ್ಪ ಹೊಸಾದು ಹೇಳತ್ತಿ ಅಂದ್ರೇನ. ನಮ್ಮಲ್ಲಿ ಈ ಪಟ್ಟಿ ಒಳಗೆ 8 ವರ್ಷ ಆತ್ರಿ ಕರ್ಕಿ ಕಾಣಕತ್ತ. ಅಲ್ಲಿಂದ ಎಡಕ್ಕೂ ಸರಿವಲ್ತು ಬಲ್ಕೂ ಸರಿವಲ್ತು. ನಾನು ಕುಂತು ವಿಚಾರ ಮಾಡಿದೆ, ಹಿಂಗ್ಯಾಕೆ ಇಲ್ಲೇ ಉಳ್ಕೊಳತೈತೆ ಕರ್ಕಿ ಅಂಥೇಳಿ. ನಾವು ಕಬ್ಬು ಕಟಾವು ಮಾಡಿದಾಗ ಅದನ್ನು ಹೊರಗೆ ಸಾಗ್ಸಾಕೆ ಇದೇ ಪಟ್ಟಿ ಒಳಗೆ ಹಳ್ಳ ಮಳ್ಳ ಗಾಡಿ ಹೊಡಿತೀವ್ರಿ. ಹಂಗೆ ಗಾಡಿ ಹೊಡೆದಿದ್ದ ಪರಿಣಾಮದಿಂದನ ನೆಲ ಈ ಜಾಗದಾಗಷ್ಟು ಬಿಗಿದು ಬಿಟ್ಟೈತಿ. ಈ ಕರಿಕಿ ಎಲ್ಲಿ ನೆಲ ಬಿಗ್ದಿರ್ತೈತಲ್ರಿ ಅಲ್ಲೇ ಭಾಳ ಕಾಣ್ತೈತಿ. ಸರಿ ರೀಪ್ಪ, ನಾ ಸುಳ್ಳು ಹೇಳತ್ತೇನೆ ಅನ್ಕೊಳ್ಳೋಣ. ನಿಮ್ಮ ಹೊಲ್ದಾಗ ಹೋಗಿ ನೀವರ ಪರೀಕ್ಷೆ ಮಾಡಿರಿ ನಾಳೆ ಎಲ್ಲೆಲ್ಲಿ ಕರಿಕಿ ಕಾಣ್ತೈತಿ ಅಲ್ಲಿ ನೆಲ ಬಿಗ್ದೈತೋ ಇಲ್ಲೋ ಅಂಥೇಳಿ. ಆತ್ರಿಪ್ಪ, ಈ ಕರಿಕಿ ಆ ಬಿಗ್ದಿದ್ದ ನೆಲದಾಗ ಯಾಕೆ ಇರ್ತೈತಿ? ಅಲ್ಲಿ ನಟ್ಟು ಬಿಟ್ಟು ಆ ಮಣ್ಣು ಸಡ್ಲ್ ಮಾಡಾಕಂತ ಇರ್ಬೋದೇನ್ರಿ? ಅದಕ್ಕೆ ನಾವು ಬ್ಯಾಂಕ್ನಾಗ ಸಾಲ ಮಾಡಿ ಲಕ್ಷ ಲಕ್ಷ ರೊಕ್ಕ ಕೊಟ್ಟು ದೊಡ್ಡ ದೇವನಂತ ಟ್ರ್ಯಾಕ್ಟರು ಪಲ್ಟಿನಾಗಲ ಎಲ್ಲ ತಂದೇವ್ರಿ ಅಂದ್ರನ. ಹಂಗೆ ಮಷಿನ್ಲೇನ ಎಲ್ಲ ಸಡ್ಲಾಗಬೇಕಾಗಿದ್ರೆ ಮತ್ತು ಈ ಎರಿ ಹುಳಕ್ಕೆ, ಕಾಡಂದಿಗೆ, ಇಲಿಗೆ, ಹೆಗ್ಣಕ್ಕೆ, ಈ ಬಿಲಾಕೊರಿವು ಬೇರೆ ಬೇರೆ ಹುಳಕ್ಕೆ ಏನು ಕೆಲಸ ಐತ್ರಿ? ಮಷಿನ್ಲೆ ಸಡ್ಲ್ ಮಾಡ್ಕೊತ ಹೊಟ್ರೆ ಒಣ ಹಿಟ್ಲೆ ರೊಟ್ಟಿ ಬಡ್ದಂಗೆ ಆಗ್ತದೆ ಹೊರತು ಬಿಸಿನೀರು ಜಿಗಿಟ್ಟು ಹಾಕಿ ರೊಟ್ಟಿ ಬಡ್ದಂಗೆ ಆಗೋದಿಲ್ಲ. ಹೆಂಗೆ ಬಿಸಿನೀರು ಜಿಗಿಟ್ಟು ಹಾಕಿ ಹಿಟ್ಟು ನಾದಿ ರೊಟ್ಟಿ ಮಾಡಿದ್ರೆ ರೊಟ್ಟಿ ಚಲೋ ಆಗ್ತಾವಲ್ರಿ, ಹಂಗೆ ಈ ಹ್ಯೂಮಸ್ ಅನ್ನೋದ್ರಲ್ಲೇ ಮಣ್ಣು ನಾದಿದ್ರೆ ಬೆಳೆನೂ ಚಲೋ ಆಗ್ತಾವೆ.